Hey everyone, you're watching News Insights. ಅದೇನು ಕಾನೂನು ರೀತಿಯಲ್ಲಿ ಏನಿದ್ದು ನಮಗೂ ಶಕ್ತಿ ಇದೆ. ನಮ್ಮ ಅಸೋಸಿಯೇಷನ್ ಹಳೆಯದು ಶಕ್ತಿ ನೋಡಿದ್ರೆ ಎಲ್ಲ ಒಳ್ಳೊಳ್ಳೆ ಪ್ಲೇಸ್ಗಳು ನಮ್ಮ ಏನು ಮೆಂಬರ್ ಸದಸ್ಯರಿಗೆಲ್ಲ ಬಂದಿದ್ದೀರಾ. ಸೊ ಅದನ್ನ ಕೆಲವು ಹೋಗಿ ಒಂದು ಅಸೋಸಿಯೇಷನ್ ಮಾಡ್ಕೊಂಡಿದ್ದಕ್ಕೆ ನಾನು ಕಾಮೆಂಟ್ ಮಾಡಿದ್ದೀನಿ. ಅವ್ರಿಗೆ ಫೋಟೋ ಸ್ವಲ್ಪ ಹಿಂಗಡೆ ಹೋಗ್ಬಿಡಿ, ವಿಡಿಯೋ ಫೋಟೋ ಬಿಡಿ. ಕಾರ್ಯಕಾರಿ ಸಮಿತಿಯ ಸಭೆಯಲ್ಲಿ ಏನು ಭಾರತ ದೇಶದ ವಾಲಿಬಾಲ್ ಫೆಡರೇಷನ್ ಆಫ್ ಇಂಡಿಯಾ 1918 ಹಾಗೂ ಕರ್ನಾಟಕ ರಾಜ್ಯದಲ್ಲಿ ವಾಲಿಬಾಲ್ ಆಕ್ಟಿವಿಟೀಸ್ ನೆನೆಗುಂದಿಗೆ ಬಿದ್ದಿತ್ತು. ಇದೆಲ್ಲವನ್ನು ಅವಲೋಕನ ಮಾಡಿ ನೋಡಿದಾಗ ಏನು ಸೆಪ್ಟೆಂಬರ್ 1925ರಲ್ಲಿ ನಡೀತಕ್ಕಂಥ ಭಾರತ ದೇಶ ವಾಲಿಬಾಲ್ ಫೆಡರೇಷನ್ ಆಫ್ ಇಂಡಿಯಾ ಒಂದು ತೀರ್ಮಾನ ಏನು ತಗೊಂಡಿದೆ, ಅದಕ್ಕೂ ಮುನ್ನ ಕರ್ನಾಟಕ ರಾಜ್ಯದಲ್ಲಿ ಒಂದು ಕಾರ್ಯಕಾರಿ ಸಮಿತಿಯನ್ನು ಕರೆದು ವಾಲಿಬಾಲ್ ಕ್ರೀಡೆಯನ್ನ ಪ್ರಾರಂಭ ಮಾಡೋದಕ್ಕೆ ನಾವೆಲ್ಲ ಒಂದು ತೀರ್ಮಾನವನ್ನ ತೆಗೆದುಕೊಂಡಿದ್ದೀವಿ. ರಾಜ್ಯದಲ್ಲಿ ರಾಜ್ಯ ಮಟ್ಟದ ಸೀನಿಯರ್ ವಿಭಾಗದ ವಾಲಿಬಾಲ್ ಟೂರ್ನಿಮೆಂಟ್, ಯೂತ್ ವಿಭಾಗದಲ್ಲಿ ವಾಲಿಬಾಲ್ ಟೂರ್ನಿ ಹಾಗೂ ಜೂನಿಯರ್ ವಿಭಾಗದಲ್ಲಿ ಅಂತಾರಾಜ್ಯ ವಾಲಿಬಾಲ್ ಮಾಡೋದಕ್ಕೆ ನಮ್ಮ ಕಾರ್ಯಕಾರಿ ಸಮಿತಿಯಲ್ಲಿ ನಾವು ತೀರ್ಮಾನವನ್ನು ತೆಗೆದುಕೊಂಡು ಈ ಕರ್ನಾಟಕ ರಾಜ್ಯ ವಾಲಿಬಾಲ್ ಸಂಸ್ಥೆಯಲ್ಲಿ ಇರ್ತಕ್ಕಂಥ 30 ಜಿಲ್ಲೆಗಳಿಂದ ಎಲ್ಲ ಪದಾಧಿಕಾರಿಗಳು ಬಂದು ಒಮ್ಮತದ ನಿರ್ಣಯವನ್ನು ತೆಗೆದುಕೊಂಡು ಕರ್ನಾಟಕದಲ್ಲಿ ಬಹಳಷ್ಟು ಹೆಸರಾಂತ ವಾಲಿಬಾಲ್ ಆಟಗಾರರು ಭಾರತ ದೇಶವನ್ನು ಪ್ರತಿನಿಧಿಸ್ತಾ ಇದ್ದಾರೆ. ಹೊರಗಡೆ ನಡೀತಕ್ಕಂಥ ಲೀಗ್ ಏನಿರ್ಬೋದು, ದುಬೈ ಇರ್ಬೋದು, ಇಟಲಿ ಇರ್ಬೋದು, ಎಲ್ಲದರಲ್ಲೂ ಕೂಡ ಬಹಳ ಉತ್ತಮವಾಗಿ ಪ್ರದರ್ಶನಗಳನ್ನ ಕಂಡ್ಕೊಂಡ್ ಬರ್ತಾ ಇರ್ತಾರೆ. ಬಹುಶಃ ಭಾರತ ವಾಲಿಬಾಲ್ ತಂಡದಲ್ಲಿ 50% ವಾಲಿಬಾಲ್ ಆಟಗಾರರು ಕರ್ನಾಟಕದಲ್ಲಿ ಇದ್ದಾರೆ ಅಂತ ಹೇಳಿದ್ರೆ ಬಹುಶಃ ಅದು ತಪ್ಪಾಗಲಾರದು. ಆದ ಕಾರಣ ಯಾವುದೇ ಸಮಸ್ಯೆಗಳು ನಮ್ಮ ವಾಲಿಬಾಲ್ ಫೆಡರೇಷನ್ ಆಫ್ ಇಂಡಿಯಾದಲ್ಲಿದ್ರು, ಕರ್ನಾಟಕ ರಾಜ್ಯ ವಾಲಿಬಾಲ್ ಸಂಸ್ಥೆಯಲ್ಲಿದ್ರು ಕೂಡ ಕರ್ನಾಟಕದಲ್ಲಿ ವಾಲಿಬಾಲ್ ಕ್ರೀಡೆಗಳನ್ನ ನಡೆಸೋದಕ್ಕೆ ನಾವೆಲ್ಲ ತೀರ್ಮಾನವನ್ನ ತೆಗೆದುಕೊಂಡು ಅದಕ್ಕೆ ಪೂರಕವಾಗಿ 30 ಜಿಲ್ಲೆಗಳಿಂದ ಬಂದಿರ್ತಕ್ಕಂಥ ಎಲ್ಲ ಪದಾರ್ಥಗಳು ಒಮ್ಮತದ ನಿರ್ಣಯವನ್ನು ತೆಗೆದುಕೊಂಡು ಅಂತರ್ಜಿಲ್ಲಾ ವಾಲಿಬಾಲ್ ಟೂರ್ನಿಮೆಂಟ್ ಇರ್ಬೋದು, ರಾಜ್ಯ ಮಟ್ಟದ ವಾಲಿಬಾಲ್ ಟೂರ್ನಿ ಇರ್ಬೋದು, ರಾಷ್ಟ್ರ ಮಟ್ಟದ ವಾಲಿಬಾಲ್ ಟೂರ್ನಿಮೆಂಟ್ ಇರ್ಬೋದು ಹಾಗೂ ಅಂತಾರಾಷ್ಟ್ರೀಯ ವಾಲಿಬಾಲ್ ಟೂರ್ನಿಗಳನ್ನ ನಡೆಸ್ತಕ್ಕಂಥ ಕಾರ್ಯಕ್ರಮಗಳನ್ನ ಈ ಒಂದು ಕಾರ್ಯಕಾರಿ ಸಮಿತಿಯಲ್ಲಿ ನಾವು ತೀರ್ಮಾನ ಮಾಡಿದ್ದೇವೆ. ಸೆಪ್ಟೆಂಬರ್ನಿಂದ ಅಂತರ್ ಜಿಲ್ಲಾ ವಾಲಿಬಾಲ್ ಟೂರ್ನಿಮೆಂಟ್ಗಳು ಪ್ರಾರಂಭವಾಗ್ತವೆ. ಆ ನಿಟ್ಟಿನಲ್ಲಿ ಒಮ್ಮತದ ನಿರ್ಣಯವನ್ನು ತೆಗೆದುಕೊಂಡಿದ್ದೇವೆ ಹಾಗೂ ಏನು ಹೈಕೋರ್ಟ್ ಡೆಲ್ಲಿ ತೀರ್ಮಾನವನ್ನು ತೆಗೆದುಕೊಂಡಿದೆ ಅದೇ ರೀತಿ ನಮ್ಮಲ್ಲೂ ಕೂಡ ನಾವು ಎಲ್ಲಾ ರೀತಿಯ ಒಂದು ಕಾರ್ಯಕ್ರಮಗಳನ್ನು ಹಾಕೊಂಡು ರಾಜ್ಯದ ಏಳಿಗೆಗಾಗಿ ಕರ್ನಾಟಕ ರಾಜ್ಯ ವಾಲಿಬಾಲ್ ಸಂಸ್ಥೆ ಇವತ್ತಿನ ದಿವಸ ಕಾರ್ಯಕಾರಿ ಸಮಿತಿಯಲ್ಲಿ ಕರೆದು ಎಲ್ಲ ಆಕ್ಟಿವಿಟೀಸ್ ಮಾಡೋಕ್ಕೆ ತೀರ್ಮಾನ ಮಾಡಿದ್ದೇವೆ. ಕರ್ನಾಟಕ ವಾಲಿಬಾಲ್ ಅಸೋಸಿಯೇಷನ್ ಕೋರ್ಟ್ ಕೇಸಲ್ಲಿ ಯಾರೂ ಕೂಡ ಭಾರತ ವಾಲಿಬಾಲ್ ಫೆಡರೇಷನ್ ಇಂದ ಭಾರತ ಸರ್ಕಾರ ಅಡ್ಯಾಕ್ ಕಮಿಟಿ ಅಂತ ಒಂದು ಹಾಕಿತ್ತು. ತದನಂತರ ಒಂದು ನಿರ್ಣಯವನ್ನು ತೆಗೆದುಕೊಂಡು ವಾಲಿಬಾಲ್ ಫೆಡರೇಷನ್ ಆಫ್ ಇಂಡಿಯಾ ಒಂದು ಕಮಿಟಿಯನ್ನು ಮಾಡಿದೆ. ಅವರು ಎಲೆಕ್ಟ್ ಆದ್ಮೇಲೆ ಪ್ರತಿಯೊಂದು ರಾಜ್ಯದಲ್ಲೂ ಕೂಡ ಒಂದು ಕೋಡ್ ಆಫ್ ಕಾಂಡಕ್ಟ್, ಯಾವುದೇ ರೀತಿ ವಯೋಮಿತಿ ಎಷ್ಟಿರಬೇಕು ಮತ್ತು ಪೊಲಿಟಿಷಿಯನ್ಸ್ ಯಾವುದೇ ರೀತಿಯ ಕ್ರೀಡೆಯಲ್ಲಿ ಭಾಗವಹಿಸಬಾರದು ಅಂತಕ್ಕಂಥ ಕೋಡ್ ಆಫ್ ಕಾಂಡಕ್ಟ್ ಅನ್ನ ಒಂದು ಸಂಸ್ಥೆಯ ಒಂದು ಎಲೆಕ್ಷನ್ ಅನ್ನು ಕೂಡ ನಾವು 1-2-3 ತಿಂಗಳಲ್ಲಿ ನಾವು ಮಾಡೋರಿದ್ದೇವೆ. ಚುನಾವಣೆ 2-3 ತಿಂಗಳ ಖಂಡಿತ ಆಗತ್ತೆ. ವಾಲಿಬಾಲ್ ಫೆಡರೇಷನ್ ಆಫ್ ಇಂಡಿಯಾ ಸೆಪ್ಟೆಂಬರ್ ನಲ್ಲಿ 100ಕ್ಕೆ 100ರಷ್ಟು ಒಂದು ನಿರ್ಣಯವನ್ನ ತೆಗೆದುಕೊತಾ ಇದೆ ಅಂತ ಭಾರತ ಸರ್ಕಾರ ಈಗಾಗಲೇ ಹೇಳಿರೋದ್ರಿಂದ ನಾವು ಆ ತಿಂಗಳಿಂದ ಆಚೆಗೆ ಎಲ್ಲಾ ಆಕ್ಟಿವಿಟೀಸ್ಗಳನ್ನು ಕರ್ನಾಟಕ ರಾಜ್ಯದ ವಾಲಿಬಾಲ್ ಸಂಸ್ಥೆ ಅಡಿಯಲ್ಲಿ ನಾವು ಮಾಡ್ಕೊಂಡು ಹೋಗ್ತೀವಿ ಮತ್ತು ಎಲ್ಲಾ ಒಮ್ಮತದ ಒಂದು ನಿರ್ಧಾರವನ್ನ ಈ ಕಾರ್ಯಕಾರಿ ಸಮಿತಿಯಲ್ಲಿ ನಾವು ತೆಗೆದುಕೊಂಡಿದ್ದೀವಿ. ಇದು ಸರಿ. ಹಾಗೂ ನಿವೃತ್ತ ಪೊಲೀಸ್ ಅಧೀಕ್ಷಕರು SP ಆಗಿ ನಾನು ರಿಟೈರ್ಡ್ ಆಗಿದ್ದೀನಿ. ಇವತ್ತಿನ ದಿವಸ ವಾಲಿಬಾಲ್ ಅಸೋಸಿಯೇಷನ್ ಈಗಾಗಲೇ ನಮ್ಮ ಅಧ್ಯಕ್ಷರು ಹೇಳಿದಂತೇನೆ ಕ್ಯಾಲೆಂಡರ್ ಆಫ್ ಇವೆಂಟ್ ಈ ದಿವಸ ಕೋರ್ಟ್ ಒಂದು ಪ್ರಾಬ್ಲಮ್ ಇಂದ ನಾವು ಮಾಡೋಕ್ಕಾಗಿರ್ಲಿಲ್ಲ. ಈಗ ಎಲ್ಲ ಪ್ರೋಗ್ರಾಮ್ಗಳು ನಾವು ಮಾಡ್ಕೊಂಡು ಹೋಗ್ತೀವಿ. ಈಗ ಹಾಲಿ ನಮ್ಮ ಅಸೋಸಿಯೇಷನ್ ಅಲ್ಲಿ ಡಿಸ್ಟಿಕ್ ನಲ್ಲಿ ಮತ್ತು ಸ್ಟೇಟ್ ಲೆವೆಲ್ನಲ್ಲಿ ಏನೇನು ಖಾಲಿ ಜಾಗಗಳಿದಾವೋ ಆ ಖಾಲಿ ಜಾಗಗಳನ್ನೆಲ್ಲ ತುಂಬ್ಕೊಳ್ಳೋಕ್ಕೆ ನಮ್ಗೆ ಇವತ್ತಿನ ದಿವಸ ಎಕ್ಸಿಕ್ಯೂಟಿವ್ ಕಮಿಟಿ
ಮೀಟಿಂಗ್ನಲ್ಲಿ ಎಲ್ಲ 28 ಜಿಲ್ಲೆಯಿಂದ ಬಂದಿರತಕ್ಕಂಥ ಎಲ್ಲ ಸದಸ್ಯರಿಗೆ ಸಹ ಅನುಮತಿ ಕೊಟ್ಟಿದ್ದಾರೆ. ಆ ಪ್ರಕಾರ ಎಲ್ಲೆಲ್ಲಿ ಖಾಲಿ ಇದೆಯೋ ಆ ಜಾಗಕ್ಕೆಲ್ಲ ನಾವು ಇವಾಗ ಫಿಲಪ್ ಮಾಡ್ಕೊಂಡು ಮುಂದಿನ ಆಕ್ಟಿವಿಟೀಸ್ಗೆ ಯಾರ್ಯಾರು ಒಳ್ಳೆ ಎಬಿಲಿಟಿ ಇದೆಯೋ ಅಂಥವ್ರನ್ನೆಲ್ಲ ಕರ್ಕೊಂಡು ಮುಂದಿನ ಆಕ್ಟಿವಿಟೀಸನ್ನ ನಾವು ನಮ್ಮ ವಾಲಿಬಾಲ್ ಸಂಸ್ಥೆ ಪರವಾಗಿ ಕರ್ನಾಟಕ ವಾಲಿಬಾಲ್ ಅಸೋಸಿಯೇಷನ್ ಏನು ಈಗಾಗಲೇ 40 ವರ್ಷದಿಂದ ಈ ಅಸೋಸಿಯೇಷನ್ ಇರುತ್ತೆ, ಇವತ್ತಿಂದಲ್ಲ, 1974ರಿಂದ ಇರ್ತಕ್ಕಂಥ ಅಸೋಸಿಯೇಷನ್ನು. ಆ ಅಸೋಸಿಯೇಷನ್ನ ಒಂದು ಕಾರ್ಯಚಟುವಟಿಕೆ ಸ್ವಲ್ಪ ದಿವಸ ಇತ್ತೀಚೆಗೆ ಅದು ಕುಂಠಿತವಾಗಿತ್ತು. ಅದನ್ನು ನಾವು ಮುಂದುವರಿಸ್ಕೊಂಡು ಹೋಗ್ತೀವಿ ಮತ್ತು ವಾಲಿಬಾಲ್ ಪ್ಲೇಯರ್ಸು ಮತ್ತು ಅವರ ಒಂದು ಯೋಗಕ್ಷೇಮದ ಬಗ್ಗೆನ ನಾವು ಹೆಚ್ಚಿನ ರೀತಿ ಅಧ್ಯಕ್ಷರಾಗಿರಲಿ ಮತ್ತು ನಮ್ಮ ಪದಾಧಿಕಾರಿಗಳು ಎಲ್ಲರೂ ಸೇರಿ ಅದನ್ನು ಮುಂದುವರಿಸ್ತೀವಿ ಅಂತ ಅಂದ್ಬಿಟ್ಟು ನಾವು ಇದ್ರ ಬಗ್ಗೆ ಭರವಸೆ. ಹಾಗೂ ಮಂಡ್ಯ ಜಿಲ್ಲಾ ವಾಲಿಬಾಲ್ ಸಂಸ್ಥೆಯ ಅಧ್ಯಕ್ಷರಾಗಿದ್ದಾರೆ. ನಮಗೆ ಇದು ತಿಳಿದಿರುವ ಹಾಗೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ವಾಲಿಬಾಲ್ ಆಟಗಳು ಬಹಳ ಸ್ತಬ್ಧವಾಗಿದ್ದವು ಸುಮಾರು ವರ್ಷಗಳಿಂದ. ಕಾರಣ ಏನಂತಂದ್ರೆ ವಾಲಿಬಾಲ್ ಫೆಡರೇಷನ್ ಆಫ್ ಇಂಡಿಯಾ ಆಗಲಿ ತೊಂದರೆ ಆಗ್ತಿಲ್ಲ. ನಾವು ಅಂದ್ರೆ ಅದೇ ರೀತಿ ನಾವು ನಮ್ಮಲ್ಲಿ ಆಟಗಳನ್ನ ಮಾಡಲು ಸಾಧ್ಯ. ಆದ್ರೆ ಈಗ ತೀರ್ಮಾನ ತಗೊಂಡಿದ್ದೀವಿ, ಸೆಪ್ಟೆಂಬರ್ ಆನ್ವರ್ಡ್ಸ್ ನಮ್ಮ ಎಲ್ಲ ಜಿಲ್ಲೆಗಳಲ್ಲಿ ಮತ್ತು ಬೆಂಗಳೂರಿನಲ್ಲಿ ಎಲ್ಲ ರೀತಿಯ ಅಂದರೆ ಸೀನಿಯರ್ ಲೀಗ್ ಆಗ್ಬೋದು, ಎ ಡಿವಿಷನ್ ಆಗ್ಬೋದು, ಜೂನಿಯರ್ ಟೀಮ್ ಆಗ್ಬೋದು, ಎಲ್ಲ ಆಟಗಳನ್ನ ನಾವು ಮಾಡಿಸ್ತೀವಿ ಅಂತ ತೀರ್ಮಾನ ತಗೊಂಡಿದ್ದೀವಿ. ಇದಕ್ಕೆಲ್ಲ ಮುಖ್ಯವಾಗಿ ಎಲ್ಲ ಜಿಲ್ಲೆಯ ವಾಲಿಬಾಲ್ ಅಭಿಮಾನಿಗಳು, ನಮ್ಮ ವಾಲಿಬಾಲ್ ಸಂಸ್ಥೆಯ ಪದಾಧಿಕಾರಿಗಳು, ಆಟಗಾರರು ಎಲ್ಲರೂ ಒಗ್ಗಟ್ಟಿನಿಂದ ಇದನ್ನ ಮಾಡಲೇಬೇಕು ಅಂತ ತೀರ್ಮಾನ ತಗೊಂಡಿರೋದ್ರಿಂದ ಇದು ನಾವು ಚೆನ್ನಾಗಿ ನಡೆಸ್ತೀವಿ ಅಂತ ನಮಗೆ ಆಶ್ವಾಸನೆ ತಮಗೆಲ್ಲ ಆಶ್ವಾಸನೆ ಕೊಡ್ತೀವಿ. ಇದು ಮುಖ್ಯವಾಗಿ ಸರ್ಕಾರವು ಕೂಡ ಎಲ್ಲೆಲ್ಲಿ ವಾಲಿಬಾಲ್ ಆಟಿಕೆ ಅಲ್ಲಿ ವಾಲಿಬಾಲ್ ಗ್ರೌಂಡ್ಸ್ನ ಡಿಸ್ಟ್ರಿಕ್ಟ್ ಲೆವೆಲಲ್ಲಿ, ತಾಲೂಕ್ ಲೆವೆಲಲ್ಲಿ ಗ್ರೌಂಡ್ಸ್ ಮಾಡ್ತಿತ್ತು. ಇಲ್ಲ ವಾಲಿಬಾಲ್ ಗ್ರೌಂಡ್ಸ್ ಇಲ್ಲ, ಪ್ರೈವೇಟ್ ಆಗಿ ಆಗ್ಬೇಕಾಗಿದೆ. ಈ ಸಂದರ್ಭದಲ್ಲಿ ಸರ್ಕಾರ ಕೇಳ್ತಾ ಇದ್ದೀವಿ ಅಂದ್ರೆ ವಾಲಿಬಾಲ್ ಗ್ರೌಂಡ್ಸ್ನ ಮಾಡಿಕೊಡ್ತಕ್ಕಂಥ ಸರ್ಕಾರ ಕೇಳ್ತಾರೆ.